ತಾಮ್ರ ಲೇಪಿತ ಚಿನ್ನವನ್ನ ದೇಣಿಗೆಯಾಗಿ ನೀಡಿದಂತಹ ಕಥೆ ಇದು. ಎಲ್ಲಿಂದ ಬರ್ತಾ ಇದೆ, ಏನಾಗಿದೆ, ಯಾಕೆ ಈ ಪರಿಸ್ಥಿತಿ ಬಂತು? ಚಿನ್ನದಲ್ಲಿ ತಾಮ್ರವನ್ನ ಮಿಕ್ಸ್ ಮಾಡೋದು ಇದ್ದೇ ಇರುತ್ತೆ. ಆಂಜನೇಯನಿಗೆ ತಾಮ್ರ ಲೇಪಿತ ಚಿನ್ನವನ್ನ ದೇಣಿಗೆ ಮಾಡಿ ಕೊಟ್ಟಂತ ವಿಚಾರ ಬಿಲ್ ಬಿಡುಗಡೆ ಮಾಡಿದ್ದಾರೆ ಉದ್ಯಮಿ ಮಹೇಶ್ ರೆಡ್ಡಿ ಅವರು. 2,20,42,000 ರೂಪಾಯಿ ಬಿಲ್ ಏನಿದೆ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಚಿನ್ನ ಖರೀದಿ ಬಿಲ್ಲನ್ನು ಉದ್ಯಮಿ ಕೊಟ್ಟಿರೋದು. ಏಪ್ರಿಲ್ 28ರಂದು ಬಂಗಾರ ಖರೀದಿ ಮಾಡಿರುವಂಥ ಬಿಲ್ ಇದು. ಹೈದರಾಬಾದ್ನ ತಿಬರುಮಾಲ್ ಜ್ಯುವೆಲರಿಯಲ್ಲಿ ಖರೀದಿಯಾಗಿದೆ. ಚಿನ್ನ ಖಚಿತತೆಯ ಬಗ್ಗೆ ನೋಟಿಸನ್ನು ಕೊಪ್ಪಳದ ಡಿಸಿ ಕೊಟ್ಟಿರ್ತಾರೆ. ಮೇ 8ರಂದು ಅಂಜನಾದ್ರಿ ದೇವಸ್ಥಾನಕ್ಕೆ ಚಿನ್ನವನ್ನು ದೇಣಿಗೆ ಕೊಟ್ಟಿರ್ತಾರೆ. ಸೊ ಇದು ಆಂಜನೇಯನಿಗೆ ತಾಮ್ರದ ಮೇಲೆ ಚಿನ್ನವನ್ನ ಲೇಪಿತವನ್ನಾಗಿ ಮಾಡಿಕೊಟ್ಟಂಥದ್ದಿದೆ. ಇದು ನೋಡಿ ಸ್ಟೋರಿ ಹೇಗಿದೆ. ಇದಕ್ಕೆ ಈಗ ಬಿಲ್ ಕೊಡಿ ಅಂತ ಕೇಳಿದರು. ಏನ್ರಿ ದೇವ್ರಿಗೆ ಕೊಡಬೇಕಾದ್ರೆ ಅವ್ರಿಗೆ ನಂಬಿಕೆ ಇಲ್ಲದೆ ಕೊಡ್ತಾರ? ಮೋಸ ಮಾಡ್ತಾರನ್ರಿ ಅವ್ರು ದೇವ್ರಿಗೆ ಕೊಡಬೇಕಾದ್ರೆ? ನಂಗೆ ಅರ್ಥ ಆಗದೆ ಇರುವಂಥದ್ದು ಏನಂದರೆ, ಇನ್ಮೇಲೆ ಅದರ ಬಿಲ್ಲು ಕೊಡಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಬರ್ತಾ ಇದ್ದಾರೆ. ಸೊ ಈಗ ಬಿಲ್ಲು ಕೊಟ್ಟಿದ್ದಾರೆ ಉದ್ಯಮಿ. ಈಗ ಮಾನವ ಮರ್ಯಾದೆ ಹರಾಜಾಗಿದ್ದು ಯಾರ್ದು? ಯಾರದ್ದೀಗ? ಯಾರು ಕೇಳಿದ್ರು ಅವರದ್ದು. ಚಿನ್ನ ಖಚಿತತೆಯ ಬಗ್ಗೆ ದೇವರಿಗೆ ಬಂದು ನಾನು ಚಿನ್ನ ಕೊಡ್ತೀನಿ ಅಂತಂದಾಗ ಅಲ್ಲೂ ಮೋಸ ಮಾಡ್ತಾನಂದರೆ ದೇವರು ಮೆಚ್ತಾನೇನ್ರಿ ಅವನಿಗೆ? ಅಷ್ಟೊಂದು ಭಯಭಕ್ತಿ ಇಟ್ಕೊಂಡು ಬರುವಂಥವ್ರು ಚಿನ್ನ ಕೊಡ್ತೀನಿ ಅಂತಂದಾಗ ಅವನಿಗೆ ಭಯಭಕ್ತಿ ಇಲ್ಲದೆ ಕೊಡ್ತಾರಾ? ಆ ಥರ ಮೋಸ ಮಾಡ್ತಾರೆ ದೇವ್ರ ವಿಚಾರದಲ್ಲಿ? ಯಾವನ್ನೂ ಮಾಡೋದಿಲ್ಲ. ನಿಮಗೆ ಮಾಡ್ಬೋದು, ಅಧಿಕಾರಿಗಳಿಗೆಲ್ಲ ಯಾರು ಬೇಕಾದರೂ ಮಾಡ್ಬೋದು, ನೀವು ಯಾರಿಗೆ ಬೇಕಾದರೂ ಮಾಡ್ಬೋದು. ಆದರೆ ದೇವರ ಜೊತೆಗೆ ಯಾರು ಈ ರೀತಿ ಮಾಡಿಲ್ಲ, ಮಾಡೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಮೇ 8ರಂದು EMR ಕಂಪನಿಯ ಮಹೇಶ್ ರೆಡ್ಡಿ ಎಂಬುವವರು ಅಂಜನಾದ್ರಿಯಲ್ಲಿ ದೇವರಿಗೆ, ಹನುಮಂತ ದೇವರಿಗೆ ಅಥವಾ ಆಂಜನೇಯನಿಗೆ ಭಕ್ತಿಪೂರ್ವಕವಾಗಿ ಕೆಲವೊಂದು ಬಂಗಾರದ ಆಭರಣಗಳನ್ನು ದೇಣಿಗೆ ಕೊಡೋದಾಗಿ ತಿಳಿಸಿದರು. ಆ ದಿನ ನಾನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯಾಗಾರದಲ್ಲಿ ಇದ್ದಿದ್ದರಿಂದ ನಮ್ಮ ತಹಸೀಲ್ದಾರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ತೆಗೆದುಕೊಳ್ಳೋದಕ್ಕೆ ಮತ್ತು ನಿಯಮಾನುಸಾರ ದಾಖಲೀಕರಣ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ಅವರು ತಂದು ಆ ದಿನ ಪ್ರೆಸ್ಸಿಗೆ ಅವರೇ ಇಷ್ಟು ಮೌಲ್ಯದ್ದು ಅಂತೆಲ್ಲ ಹೇಳಿ ಕೊಟ್ಟು ಹೋಗಿದ್ದಾರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ರಂತೆ ದೇವರ ಮೇಲೆ ಇರಲಿ ಅಂತೇಳಿನೋ ಮಾಡಿದ್ದಾರೆ. ತದನಂತರದಲ್ಲಿ ಅದು 2 ದಿವಸ ಇರಲಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ 2 ದಿನಗಳ ನಂತರದಲ್ಲಿ ಇವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಲಾಗಿ ಅದು ತಾಮ್ರದ ಮೇಲೆ ಚಿನ್ನ ಲೇಪನ ಇದೆ ಅಂತ ಗೊತ್ತಾಗಿದೆ. ನಾವು ಹುಲಿಗೆಯಲ್ಲೂ ಕೂಡ ಈ ರೀತಿ ಕೊಡೋರ್ದು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೆಲವರು ಸರ್ಟಿಫೈಡ್ ವ್ಯಾಲ್ಯೂಯೇಟರ್ಸನ್ನು ಇಟ್ಕೊಂಡಿದ್ದೀವಿ. ಸೊ ಅವರು ಪರಿಶೀಲನೆ ಮಾಡಿ ಸುಮಾರು ಅದರ ಮೇಲೆ ತಾಮ್ರದ ಮೇಲೆ ಚಿನ್ನ ಇದೆ ಅಂತ ಹೇಳಿದ್ದಾರೆ ಅಂದಾಜು. ಯಾಕಂದರೆ ಅವರು ಮಾಡಿರೋರು ಯಾವುದೂ ಬಿಲ್ಸ್ ಆಗಲಿ, ರಿಸಿಟ್ ಆಗಲಿ ಅಥವಾ ಸರ್ಟಿಫಿಕೇಟ್ಸ್ ಆಗಲಿ ಕೊಟ್ಟಿಲ್ಲ. ಹಾಗಾಗಿ 250ರಿಂದ 300 ಗ್ರಾಮ್ ಇರ್ಬೋದು ಅಂತ ಹೇಳಿದ್ದಾರೆ. ಆ್ಯಕ್ಚುಯಲ್ ವೇಟ್ 28.9 ಗ್ರಾಮ್ ಅಂತ ಸರ್ಟಿಫೈ ಮಾಡಿದ್ದಾರೆ. ಅದು ಅಂದಾಜು ಹೇಳಿದ್ದಾರೆ. ಯಾಕಂದರೆ ಈಗ ಕೊಡಬೇಕು ಅವ್ರು ಹೇಳಿದ್ದನ್ನು ತಾವು ಹೇಳಿದ್ರಿ, ಅದು ರೆಕಾರ್ಡ್ ಆಗಿಬಿಡ್ತದೆ, ಪಬ್ಲಿಕ್ ರೆಕಾರ್ಡ್. ನಾಳೆ ಇದನ್ನು ಟ್ರೆಜರಿಯಲ್ಲಿಡುವಾಗ ಒಂದು ಡಬ್ಬಿಯಲ್ಲಿ ಹಾಕಿ ಇವರು ಸರ್ಟಿಫೈ ಮಾಡಿ ಒಳಗೆ ಏನಿದೆ ಅದರ ಮೌಲ್ಯ ಎಷ್ಟು ಅಂತ ಬರೆದು ಸರ್ಟಿಫೈ ಮಾಡಿ ಟ್ರೆಜರಿಗೆ ಇಡಬೇಕಾಗ್ತದೆ. ಹಾಗಾಗಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಲಾಗಿ ಈ ರೀತಿ ಇಷ್ಟು ಬಂಗಾರ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅವರು 28.9 ವೇಟ್ ಆಫ್ ದ ಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದಾಜೆಲ್ಲ ಲೇಪನ ಸೇರಿ ಸುಮಾರು 250ರಿಂದ 300 ಗ್ರಾಮ್ ಇರಬಹುದು ಅಂತ ಅಂದಾಜು. ನನ್ನ ಸಹೋದ್ಯೋಗಿ ಈಗ ಮುಖಣ್ಣ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕೊಪ್ಪಳದ ಪ್ರತಿನಿಧಿ. ಮುಖಣ್ಣ, ಈ 2 ದಿನ ದೇವರ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಹೆಚ್ಚು ಕಡಿಮೆ ಮಾಡಿದ್ರಾ, ಇಲ್ಲ ಅದೇ ಒರಿಜಿನಲ್ಲ? ಅವ್ರು ಹೇಳಿದ್ದು ನಂಬರ್ಸ್ಗಳು ಬೇರೆ ಇದೆ, ಅವ್ರು ಕೊಡ್ತಾ ಇರುವಂಥ ಬಿಲ್ ಬೇರೆ ಇದೆ, ಇಲ್ಲಿ ಹೇಳ್ತಾ ಇರುವಂಥದ್ದು ಬಿಲ್ ಇದೆ. ಏನಾದರೂ ಯಾಮಾರಿಸುವಂಥ ಕೆಲಸ ಇದ್ರಲ್ಲಿ ನಡೆದಿದೆಯಾ ಅಂತ ಅನುಮಾನ ಏನಾದರೂ ವ್ಯಕ್ತವಾಗ್ತಾ ಇದೆಯಾ ಮುಖಣ್ಣ? ಅರುಣ್ ಬಡಗೇರಿಗೆ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ಅಂಜನಾದ್ರಿ ಬೆಟ್ಟಕ್ಕೆ ಅಂದ್ರೆ ಶುಕ್ರವಾರದಂದು ಅಂದ್ರೆ ಹೈದರಾಬಾದ್ ಮೂಲದ ಉದ್ಯಮಿ ಡಾಕ್ಟರ್ ಮಹೇಶ್ ರೆಡ್ಡಿ ಅವರು ಅಂದ್ರೆ ಕೆಲವು ಆಭರಣಗಳನ್ನು ನೀಡಿರ್ತಾರೆ ಅಂಜನಾದ್ರಿ ಪರ್ವತಕ್ಕೆ ಬಂದು. ಆ ಸಮಯದಲ್ಲಿ ಯಾವುದೇ ರೀತಿ ಅಂದ್ರೆ ತಾಮ್ರ ಲೇಪಿತ ಬಂಗಾರವನ್ನ ನೀಡಿ ಹೋಗಿರ್ತಾರೆ. ಅಂದ್ರೆ ಚಕ್ರ ಆಗಿರ್ಬೋದು, ಗದೆ ಆಗಿರ್ಬೋದು ಮತ್ತು ಇವೆಲ್ಲ ನೀಡಿ ಹೋಗಿರ್ತಾರೆ. ಆ ಸಮಯದಲ್ಲಿ ಯಾವುದೇ ರೀತಿ ಆಗಿರ್ಬೋದು ಜಿಲ್ಲಾಡಳಿತಕ್ಕೆ ಬಿಲ್ ಆಗ್ಲಿ ತೆಗೆದುಕೊಂಡು ಬಂದಿರುವಂತಹ ಎಲ್ಲ ಮಾಹಿತಿಯನ್ನ ಕೊಡ್ಬೇಕಾಗಿರುತ್ತೆ. ಆ ಸಮಯದಲ್ಲಿ ಯಾವುದೇ ರೀತಿ ಕೊಟ್ಟಿರಲ್ಲ. ಅದು ಒಂದು ಕಡೆ ಗೊಂದಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ 2 ದಿನಗಳ ನಂತರ ದೇವಸ್ಥಾನಕ್ಕೆ ಆಂಜನೇಯನಿಗೆ ಹಾಕಿದಂತ ಗದೆ, ಚಕ್ರ
ಎಲ್ಲವನ್ನು ತೆಗೆದುಕೊಂಡು ಬಂದು ಚೆಕ್ ಮಾಡುವ ಸಮಯದಲ್ಲಿ ಅಂದ್ರೆ ಆ ಸಮಯದಲ್ಲಿ ತಾಮ್ರಕ್ಕೆ ಲೇಪಿತವಾಗಿರುವಂತಹ ಬಂಗಾರ ಆಗಿದೆ ಅಂತ ಮಾಹಿತಿ ತಿಳಿಯುತ್ತೆ. ನಂತರ ಯಾವುದೇ ರೀತಿ ಸಹ ಬಿಲ್ ಕೊಟ್ಟಿರೋದಿಲ್ಲ. ಅಂದು ಅವತ್ತು ಹಾಕಿರುವಂತಹ ದಂಜನರಿಗೆ ಹಾಕಿರುವ ಸಮಯದಲ್ಲಿ 2.5 ಕೋಟಿ ರೂಪಾಯಿ ಬಂಗಾರ ಆಗಿತ್ತು ಅಂತೇಳಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಹ ಮಾಧ್ಯಮಗಳಿಗೆ ಸಹ ಮಾಹಿತಿ ನೀಡಿದ್ದಾರೆ. ಇದೆಲ್ಲ ಗೊಂದಲಕ್ಕೆ ಕಾರಣ ಅಂದ್ರೆ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿ ಬಂಗಾರ ದೇಣಿಗೆ ಕೊಟ್ಟಿರುವ ಸಮಯದಲ್ಲಿ ಬಿಲ್ ಆಗ್ಲಿ ಮಾಹಿತಿ ಆಗ್ಲಿ ಸರಿ ರೀತಿ ಮಾಹಿತಿ ಕೊಡದ ಕಾರಣಕ್ಕಾಗಿ ಇದೆಲ್ಲ ಗೊಂದಲಕ್ಕೆ ಕಾರಣ ಆಗಿತ್ತು. ಇವತ್ತು ಏನಂದ್ರೆ ಮಾಧ್ಯಮದಲ್ಲಿ ಪಬ್ಲಿಕ್ ಸುದ್ದಿ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡಂತ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಮತ್ತು ಉದ್ಯಮಿ ಮಹೇಶ್ ಅವರು ಅಂದ್ರೆ ಈಗ ಮಾಧ್ಯಮಗಳಿಗೆ ಅಂದ್ರೆ ಬಿಡುಗಡೆ ಮಾಡಿದ್ದಾರೆ. ಈಗ 28ರಂದು ಅಂದ್ರೆ ಹೈದರಾಬಾದ್ ಮೂಲದ ಒಂದು ಜ್ಯುವೆಲರ್ಸ್ ಕಂಪನಿಯಲ್ಲಿ 28/4/2026 ತೆಗೆದುಕೊಂಡಂತ ಬಿಲ್ 1 kg 400 ಗ್ರಾಂ ಬಂಗಾರವನ್ನು ಖರೀದಿ ಮಾಡಿದ್ದಾರೆ. 24 ಕ್ಯಾರೆಟ್ ಬಂಗಾರವನ್ನ. ಅದ ನಂತರ ಅಲ್ಲಿಂದ ಮತ್ತೆ ಆಧುನಿಕ್ ಕಂಪನಿ ಅಂದ್ರೆ ಕೆಲಸ ಮಾಡುವಂತ ಆಧುನಿಕ್ ಒಂದು ಬಂಗಾರ ಕೆಲಸ ಮಾಡುವಂತ ಇವೆಲ್ಲ ಗದೆ ಆಗಿರ್ಬೋದು, ಚಕ್ರ ಆಗಿರ್ಬೋದು, ಇವೆಲ್ಲವನ್ನು ಮಾಡುವಂತ ಒಂದು ಖಾಸಗಿ ಕಂಪನಿ ಮೂಲಕ ಇದು ತಯಾರು ಮಾಡಿರ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇವೆಲ್ಲ ಇವತ್ತು ದಾಖಲೆ ಸಿಕ್ಕಿದ ಮೇಲೆ ಈಗ ಜಿಲ್ಲಾಡಳಿತಕ್ಕೆ ಕೊಟ್ಟ ಮೇಲೆ ಎಲ್ಲ ಇದು ಏನಂಬುದು ತಿಳಿಬೇಕಾಗಿದೆ. ಅರುಣ್ ಬರ್ಗೆ. ಓಕೆ ಮುಖಂಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.